ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಸೊ ನಮ್ಮ ಮನೆಯಾಗಿನ ಸಂಡೇಸು ಮತ್ತು ವೆನಸ್ಡೇಸು ಈ ರೀತಿ ಇರ್ತದೆ ನೋಡ್ರಿ. ಪೂರ್ತಿ ಘಮ ಘಮ, ಮನೆ ಒಳಗೂ ಹೊರಗು ಫುಲ್ ಘಮ 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 ಅಂತಿರ್ತೈತಿ. ಸೊ ಸಂಡೇಸು ವೆನಸ್ಡೇಸು ಎಲ್ಲೂ ಹೊರಗನ ಹೋಗ್ಬಾರ್ದು ಊಟಕ್ಕೆ ಅನ್ನಿಸ್ಬಿಡ್ತೈತಿ. ಅಷ್ಟು ಚಲೋ ಮನೆಯೊಳಗನ ನಮ್ದು ಎಲ್ಲ ಇರ್ತೈತಿ. ಸೊ ಇವತ್ತು ಅದೇ ರೀತಿ ನಾನು ಮಟನ್ ಮಾಡಾಕತ್ತೈತೆ, ಆಮೇಲೆ ಫಿಶ್ಶೂ ಮಾಡಾಕತ್ತೈತೆ. ಯಾಕಂದ್ರೆ ಮನೆ ಒಳಗೆ ಗೆಸ್ಟ್ ಇದ್ರೆ. ಸೊ ಫಿಶ್ ನನ್ನ ಫೇವ್ರೆಟ್ ಫಿಶ್ ಇತ್ತು ಇವತ್ತು. ಯಾವುದಂದ್ರೆ ಬಂಗುಡಿ ಅಂತಾರಲ್ಲ, ಮ್ಯಾಕಿರಲ್. ಸೊ ಅದಿತ್ತು. ಯಾವ ಫಿಶ್ ತಂದ್ರೂ ಅಂದ್ರೆ ಪಾಂಪ್ರೇಟ್ ಆಗಿರ್ಬೋದು ಅಥವಾ ಕಿಂಗ್ ಫಿಶ್, ಸುರ್ಮೈ, ಅದು ಯಾವುದೋ ಫಿಶ್ ತಿಂದ್ರೂ ನಂಗೆ ಇದು ಮ್ಯಾಕ್ರಲ್ ಫಿಶ್ ತಿಂದಷ್ಟು ಖುಷಿ ಆಗಂಗಿಲ್ಲ. ಈ ಫಿಶ್ ಒಳಗೂ ಅದು ಟೇಸ್ಟ್ ಆ್ಯಕ್ಚುಲಿ ಮಸ್ತ್ ಅಥೆಂಟಿಕ್. ಅದು ಫಿಶದ್ದು ಟೇಸ್ಟ್ ಮಸ್ತಾಗಿ ಸಿಗ್ತೈತಿ. ಸೊ ಇದು ನನ್ನ ಫೇವ್ರೆಟ್ ಫಿಶ್ ತಂದಿದ್ವಿ. ತಂದಮೇಲೆ ತೊಳೆಯೋ ಡಿಪಾರ್ಟ್ಮೆಂಟ್ ನಂದಲ್ಲ. ಸೊ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ದವ್ರ ಕ್ಲೀನ್ ಮಾಡೋಕತ್ತಿದ್ರು, ಅಂದರೆ ನನ್ನ ಹಸ್ಬೆಂಡ್. ಸೊ ಅದು ನೀಟಾಗಿ ಕ್ಲೀನ್ ಮಾಡಬೇಕಾಗ್ತೈತಿ. ಯಾವುದೋ ನಾವು ಏನಂತಂದ್ರೂ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನನ್ನ ಹಸ್ಬೆಂಡ್ದನ. ಸೊ ಕ್ಲೀನ್ ಮಾಡಿ ಕೊಟ್ಟಿದ್ರು ನನಗೆ. ಸೊ ಅದಕ್ಕೆ ನಾನು ಮ್ಯಾರಿನೇಷನ್ಗೆ ಏನೇನು ಮಾಡ್ಕೊಳಾಕ್ತೇನೆ ನೋಡ್ರಿ. ಇಲ್ಲೇ ಭಾಳ ಸಿಂಪಲ್. ರೆಡ್ ಚಿಲ್ಲಿ ಪೌಡರ್, ನಾವು ಇದು ಫಿಶ್ ಫ್ರೈಸ್ ಇದು ಎಲ್ಲೆಲ್ಲ ಭಾಳ ಮಸಾಲೆ ಎಲ್ಲ ಹಾಕ್ಬಾರ್ದು. ಅದೆಲ್ಲ ಹಾಕ್ಕೊಂಡು ಬಂದ್ರೆ ಅದು ಒಂಥರ ಟೇಸ್ಟ್ನ ಕೆಟ್ಟುಬಿಡ್ತೈತಿ. ಸೊ ಜಸ್ಟ್ ಸಿಂಪಲ್ಲಾಗಿ ರೆಡ್ ಚಿಲ್ಲಿ ಪೌಡರು, ಆಮೇಲೆ ಅರ್ಶಿಣದ ಪುಡಿ, ಆಮೇಲೆ ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನಾವು ಹುಣಸೆ ಹಣ್ಣಿನ ಹುಳಿ ನೆನೆಸ್ಕೊಂಡು ಚಲೋ ತಂಗೆ ಇಟ್ಕೋಬೇಕು. ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕೊಂಡ ತಕ್ಷಣ ಇಲ್ಲಿ ನೋಡ್ರಿ, ನಾನು ಹೇಳಿದೆಲ್ಲ ಹುಣಸೆ ಹಣ್ಣು ಚಲೋ ತಂಗೆ ನೆನೆ ಹಾಕ್ಕೊಳ್ಬೇಕಂತೇಳಿ ಅದು ಸ್ವಲ್ಪ ನೆನೆಯಲ್ಲಿ. ಸೊ ನೆನೆವರೆಗೂ ನಾನಿಲ್ಲೇ ಮೈದಾ ಹಾಕ್ಕೊಂಡೇನಿ. ಮೈದಾ ಹಾಕ್ಕೊಳ್ಬೋದು ಅಥವಾ ಕಾರ್ನ್ಫ್ಲವರ್ ಹಾಕ್ಕೊಬೋದು. ನನ್ನ ಹತ್ರ ಕಾರ್ನ್ಫ್ಲವರ್ ಇರಲಿಲ್ಲ. ಸೊ ನಾನಿಲ್ಲಿ ಮೈದಾ ಸ್ವಲ್ಪ ಹಾಕ್ಕೊಂಡೇನಿ. ಆಮೇಲೆ ಹುಣಸೆ ಹುಳಿನ ಹಾಕ್ಕೊಂಡೇನಿ. ಇದನ್ನಿಷ್ಟು ನಾವು ನೀರು ಹಾಕ್ಕೊಳ್ಬಾರ್ದು. ಈ ಪೇಸ್ಟಿಗೆ ಏನಂತಲ್ಲ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಾಳ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ರಿ. ಚಲೋ ತಂಗಿ ಇದನ್ನೊಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ರಿ. ಪೇಸ್ಟ್ ರೆಡಿ ಆದಮೇಲೆ ನೀಟಾಗಿ ಫಿಶ್ಶಿಗೆ ಎಲ್ಲ ಕಡೆಯಿಂದನೂ ಇದನ್ನ ಸವ್ರಿ, ಅಂದರೆ ನೀಟಾಗಿ ಎಲ್ಲ ಕಡೆಯೂ ಹಚ್ಕೊಳ್ರಿ. ಹಚ್ಕೊಂಡು ಇದು ಒಂದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟಿಗೆ ಇಟ್ಟರೆ ಚಲೋ. ಅದು ಎಷ್ಟು ನೆನೀತೈತಲ್ಲ ಅಷ್ಟು ಚಲೋ ಟೇಸ್ಟಾಗಿ ಬರ್ತದೆ. ಸೊ ನಾನು ಇದನ್ನ ಎಲ್ಲ ಫಿಶ್ಗೂ ನೀಟಾಗಿ ಹಚ್ಕೊಂಡು ಐ ಥಿಂಕ್ 45 ಮಿನಿಟ್ಸ್ ಟು 1 hour ಮಟ್ಟ ನಾನು ಇಟ್ಟಿದ್ದೆ ನೋಡ್ರಿ. ಅದು ಕಟ್ಸ್ ಹಾಕ್ಕೊಂಡಿರ್ತೀವಲ್ಲ, ಸ್ಪೆಷಲಿ ನಾವು ಯಾವಾಗ ಫ್ರೈ ಮಾಡ್ಕೊಳ್ತಿರ್ತೀವಲ್ಲ ಫಿಶ್ನ, ಅವಾಗ ನಾವು ಈ ಫಿಶ್ಶಿಗೆ ಈ ರೀತಿ ಕಟ್ಸ್ ಹಾಕ್ಕೊಂಡು ಬರಬೇಕು. ಇಲ್ಲಾಂದ್ರೆ ಅವರು ಈ ರೀತಿ ಕಟ್ ನಾವು ಹೇಳಿದ್ರೇ ಹಾಕ್ಕೊಡ್ತಾರೆ, ಇಲ್ಲಾಂದ್ರೆ ಹಾಕಂಗಿಲ್ಲ. ಸೊ ಅವು ಕಟ್ಸ್ ಒಳಗೆಲ್ಲ ನಾವು ನೀಟಾಗಿ ಅದನ್ನ ನಮ್ಮ ಮಸಾಲ ಏನೈತಲ್ಲ ನೀಟಾಗಿ ಸವರಿದ್ವಿ ಅಂದ್ರೆ ಎಲ್ಲ ಕಡೆನೂ ಅಬ್ಸರ್ವ್ ಆಗ್ತೈತೆ ಅದು ಮಸಾಲ. ಟೇಸ್ಟ್ ಸ್ವಲ್ಪ ಚಲೋ ಎನ್ಹಾನ್ಸ್ ಆಗ್ತೈತಿ. ಸೊ ಇಲ್ಲಿ ನೋಡ್ರಿ, ಇಷ್ಟು ಫಿಶ್ಗಳಿಗೆ ನಾನು ನೀಟಾಗಿ ಹಚ್ಕೊಂಡೇನಿ. ಇದೊಂದು ಮಿನಿಮಮ್ ಹಾಫ್ ಆನ್ ಅವರ್ ಇಟ್ಕೊಳ್ಳೋಣ. ಸೊ ಇನ್ನು ಫಿಶ್ ಫ್ರೈ ಚಂದಗ ಮ್ಯಾರಿನೇಟ್ ಆಗಿತ್ತು. ಒಂದು 45 ಮಿನಿಟ್ಸ್ ಆಗಿತ್ತು. ಆ ಗ್ಯಾಪ್ ಒಳಗೆ ನಾನಿಲ್ಲಿ ಕೊಲ್ಲಾಪುರ ಸ್ಪೆಷಲ್ ತಾಂಬಡ ರಸ, ನೀವು ಕೇಳಿರ್ಬೋದು ತಾಂಬಡ ರಸ ಅಂಥೇಳಿ. ಸೊ ನಾನು ಮಟನದ್ದು ತಾಂಬಡ ರಸ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೇನ ಮಟನ್ ಗ್ರೇವಿ ನಾನಿವತ್ತು ಸಾವ್ಜಿ ಸ್ಟೈಲ್ ಒಳಗೆ ಮಾಡ್ಕೊಂಡಿದ್ದೆ. ನಾನು ಇದ್ರ ವಿಡಿಯೋ ಅಂದ್ರೆ ಇದ್ರೊಳಗೆ ಹಾಕಿಲ್ಲ, ಯಾಕಂದರೆ ನಾನು ಕ್ಯಾಪ್ಚರನ್ನು ಮಾಡಿಲ್ಲ, ಹಾಕೋದಲ್ಲ, ನಾನು ಕ್ಯಾಪ್ಚರನ್ನು ಮಾಡಿಲ್ಲ. ಯಾಕಂದರೆ ನಾನು ಸಾವ್ಜಿ ಸ್ಟೈಲ್ ಒಳಗೆ ಫಸ್ಟ್ ಟೈಮ್ ಮಾಡಾಕತ್ತಿದ್ದೆಲ್ಲ. ಸೊ ಐ ವಾಸ್ ನಾಟ್ ಶೋರ್ ಅಬೌಟ್ ದ ಟೇಸ್ಟ್. ಬಟ್ ಮಾಡಿದ್ಮೇಲೆ ಮೈ ಗಾಡ್, ಟೇಸ್ಟ್ ಇಸ್ ಅಲ್ಟಿಮೇಟ್, ಮಸ್ತಾಗಿ ಬಂದಿತ್ತು. ಸೊ ತಾಂಬಡ ರಸ ಮತ್ತು ಮಟನ್ ಸುಕ್ಕ ರೆಡಿ ಇತ್ತು. ಅದನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಕುಂತೆ. ಆಮೇಲೆ 1:15 ಅದು ಆಗಿತ್ತು. ಸೊ ಅವಾಗ ಬಿಸಿ ಬಿಸಿ ರೊಟ್ಟಿ ಮತ್ತು ಫಿಶ್ ಫ್ರೈ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮತ್ತೆ ಕಿಚನಿಗೆ ಬಂದಿದ್ನಿ. ಸೊ ಇಲ್ಲಿ ನೋಡ್ರಿ, ಫಿಶ್ಶಿಗೆ ಇವಾಗ ಒಂದು ಸ್ವಲ್ಪ ರವೆ ಹಚ್ಕೊಳ್ಳೋಣ. ರವೆ ಹಚ್ಕೊಂಡು ಅಂದರೆ ಕುರು ಕ್ರಿಸ್ಪಿಯಾಗಿ ಮಸಾಲ ಬರ್ತೈತಿ. ಸೊ ರವೆ ಈಸ್ ಆಪ್ಷನಲ್. ನಿಮಗೆ ಜಸ್ಟ್ ಫಿಶ್ ಮಸಾಲ ಫ್ರೈ ಬೇಕಿತ್ತಂದ್ರೆ ಡೈರೆಕ್ಟ್ಲಿ ನೀವು ಅದೇ ಹಂಗೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ತವಾ ಫ್ರೈ. ಇಲ್ಲ ನಿಮಗೆ ಕ್ರಿಸ್ಪಿ ರವೆ ಫ್ರೈ ಬೇಕೆಂದರೆ ಈ ರೀತಿ ರವೆ ಹಚ್ಕೊಳ್ಬೇಕು. ನಾನು ರವೆ ಒಳಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಆ್ಯಡ್ ಮಾಡ್ಕೊಂಡೇನಿ.
ಸೊ ಈ ಸೈಡ್ ನಾನು ರೊಟ್ಟಿಗೂ ಎಲ್ಲ ರೆಡಿ ಮಾಡ್ಕೊಳಕತ್ತೈತೆ. ಯಾಕಂದರೆ ಫಿಶ್ ಫ್ರೈ ಆದಮೇಲೆ ನನಗೆ ಅದು ಮತ್ತೆ ಥಂಡಾಗಕ್ಕೆ ಬಿಡೋದಿರಲಿಲ್ಲ. ಬಿಸಿ ಬಿಸಿ ಫಿಶ್ ಫ್ರೈ ಆಗೋದ್ಕನ ಡೈರೆಕ್ಟ್ ಫಿಶ್ ಫ್ರೈಯು ತಾಟ್ ಒಳಗೆ, ಆಮೇಲೆ ರೊಟ್ಟಿನೂ ಬಿಸಿ ಬಿಸಿದನೋ ತಾಟ್ ಒಳಗೆ, ಆ ರೀತಿ ಊಟ ಮಾಡಬೇಕಂತಿತ್ತು ಎಲ್ಲರೂ. ಸೊ ಬೇರೆ ಎಲ್ಲನೂ ನಾನು ರೆಡಿ ಇಟ್ಕೊಂಡ್ಬಿಟ್ಟೈತೆ. ರೈಸು, ಆಮೇಲೆ ಆ ಸೈಡ್ ಸ್ಯಾಲೆಡು ಎಲ್ಲ ರೆಡಿ ಆಗಿಬಿಟ್ಟೈತೆ. ಇವಾಗ ಫಿಶ್ ಫ್ರೈ ಅಷ್ಟು ಆಗೋ ಮಟ್ಟ ಒಂದು 5-6 ರೊಟ್ಟಿ ಆದ ನಂತರ ಮುಗೀತು. ರೊಟ್ಟಿನೂ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟೇನೆ. ಸೊ ಫಿಶ್ ಏನದಲ್ಲ, ನಾವು ತವಾ ಏನೈತಲ್ಲ, ತವಾ ಚಲೋ ತಂಗೆ ಬಿಸಿ ಹಾಕಬೇಕು. ಬಿಸಿ ಆದ್ಮೇಲೆ ತವಿ ಒಳಗೆ ಎಣ್ಣೆ ಹಾಕಿ ಫಿಶನ್ನು ಹಾಕ್ಬೇಕು. ಇಲ್ಲ ಅಂದರೆ ಏನು ಹಾಕ್ತೈತಪ್ಪ ಅಂದ್ರೆ ಫಿಶ್ ಅದೇನು ಸ್ಕಿನ್ ಇರ್ತೈತಲ್ಲ, ಅದು ತವಿಗನ ಅಂಟ್ಕೊಂಡು ಬಿಡ್ತೈತಿ. ಫಿಶ್ ಸರಿದಂಗೆ ಫ್ರೈ ಆಗಂಗಿಲ್ಲ. ಮಸಾಲ ಮತ್ತು ಫಿಶ್ ಸ್ಕಿನ್ ಎಲ್ಲ ತವಾಗನ ಕೆಳಗನ ಹತ್ಕೊಂಡ್ಬಿಡ್ತೈತಿ. ಸೊ ಮೇಕ್ ಶೋರ್ ನೀವು ಯಾವಾಗ ಫಿಶ್ ಫ್ರೈ ಮಾಡ್ತಿರ್ತೀರಲ್ಲ, ತವಾ ಚಲೋ ತಂಗೆ ಒಂದು 90% ಚಲೋ ತಂಗೆ ಗರಮ್ ಆಗಿರಲಿ. ಅದಾದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೊಂಡು, ಆಯಿಲ್ ಎಲ್ಲ ಕಡೆನೂ ಅಂದ್ರೆ ಎಲ್ಲ ಕಡೆನೂ ಹತ್ತಿರಬೇಕು ಆಯಿಲ್ ತವಾಗ. ಆ ಟೈಮ್ನಾಗ ಫಿಶನ್ನು ನೀವು ತವಿ ಒಳಗೆ ಹಾಕಿ ನೀವು ಫ್ರೈ ಮಾಡಿರಿ. ಅವಾಗ ಚಲೋ ತಂಗೆ ತವಾ ಫ್ರೈ ಬರ್ತೈತಿ. ಇಲ್ಲ ಅಂದ್ರೆ ಮಸಾಲ ಒಂದು ಕಡೆ ಆಗಿಬಿಡ್ತೈತಿ, ಫಿಶ್ ಎಲ್ಲ ಒಂದು ಕಡೆ ಆಗಿಬಿಡ್ತೈತಿ. ಆ ರೀತಿ ಆದ್ರೆ ತಿನ್ನೋಕ್ಕೂ ಸರಿ ಅನ್ಸಂಗಿಲ್ಲ, ನೋಡೋಕ್ಕೂ ಸರಿ ಅನ್ಸಂಗಿಲ್ಲ. ಸೊ ಇಲ್ಲಿ ನೋಡ್ರಿ ನಾನು ಆ ರೀತಿಯಿಂದ ಮಾಡ್ಕೊಂಡೇನೆ. ಇದಕ್ಕೆಲ್ಲನೂ ಇವಾಗ ಚಲೋ ತಂಗೆ ಮೇಲಿಂದನೂ ಎಣ್ಣೆ ಹಾಕಿ ಸ್ವಲ್ಪ ಒಂದು 2 to 5 minutes ಮುಚ್ಚಳ ಮುಚ್ಚಿ ನಾನು ಇದನ್ನ ಕುಕ್ ಮಾಡಕ್ಕೆ ಬಿಡ್ತೇನೆ. ಅಂದ್ರೆ ಅದು ಒಳಗಿಂದ ಒಂದು ಸ್ವಲ್ಪ ವಾಫ್ ಒಳಗೆ ಸ್ವಲ್ಪ ಬೇಯಲಿ ಅಂತೇಳಿ. ಫಿಶ್ ಏನೈತಲ್ಲ ಭಾಳ ಬೇಗನ ಫ್ರೈ ಆಗಿಬಿಡ್ತೈತಿ, ಭಾಳ ಜಲ್ದಿ ಕುಕ್ ಆಗ್ತೈತಿ. ಅದನ್ನ ಭಾಳ ತಕ್ಕ ನಾವು ಈ ಫಿಶನ್ನೇನು ಕುಕ್ ಮಾಡ್ಬೇಕಂತೇನಿಲ್ಲ. ಸೊ ಇಲ್ಲಿ ನೋಡ್ರಿ ಚಲೋ ತಂಗಿ ಕುಕ್ ಆಗೈತಿ. ನಾನು ಇದು ಇಟ್ಕೊಂಡಿರೋ ರೀತಿ ಚಲೋ ಇಲ್ಲ, ಬಟ್ ಅದೆಲ್ಲನೂ ನೀಟ ಮಸಾಲ ಎಲ್ಲ ಫಿಶ್ಗಳಿಗೂ ಹತ್ಕೊಂಡೈತಿ. ಸೊ ರೊಟ್ಟಿನೂ ಬಿಸಿ, ಲಾಸ್ಟ್ ರೊಟ್ಟಿ ಇತ್ತು, ರೊಟ್ಟಿನೂ ರೆಡಿ ಆಗಿಬಿಡ್ತು. ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಂಡು ಊಟಕ್ಕೆ ಕೊಡ್ಬೇಕು ಅಷ್ಟೇ. ನೋಡ್ರಿ ರೊಟ್ಟಿ, ಇದು ಒಂದು ರೊಟ್ಟಿ ಯಾವ ರೀತಿ ಉಬ್ತೈತೆ ಅಂಥೇಳಿ. ಆಲ್ಮೋಸ್ಟ್ ಎಲ್ಲನೂ ಆಗ್ಯಾವ, ಬಟ್ ಯಾವಾಗ ರೊಟ್ಟಿ ಈ ರೀತಿ ಉಬ್ದೈತಲ್ಲ, ಅದು ನಂಗೆ ಭಾಳ ಖುಷಿ ಅನ್ನಿಸ್ತೈತಿ. ಇತ್ತಿತ್ಲಾಗ ನಾನು ಆಲ್ಮೋಸ್ಟ್ ಎಲ್ಲ ರೊಟ್ಟಿನೂ ಈ ರೀತಿ ಉಬ್ಬಾಕತ್ತವ, ಭಾಳ ಚಲೋ ಅನ್ನಿಸ್ತೈತಿ. ಸೊ ಯವಿಗೋ ನಂದು ಸ್ಪೆಷಲ್ ಥಾಲಿ ರೆಡಿ ಐತಿ, ನಾನ್ ವೆಜ್ ಥಾಲಿ. ಮಟನ್ ಸುಕ್ಕ, ತಾಂಬಡ ರಸ, ಮಟನ್ ರಸ ಆ್ಯಂಡ್ ಫಿಶ್ ಫ್ರೈ. ಸೊ ಇದನ್ನು ಇವಾಗ ಬಿಸಿ ಬಿಸಿ ರೊಟ್ಟಿ ಜೊತೆ ಮಸ್ತ್ ಊಟ ಮಾಡಿದ್ರೆ ಯಾವ ಹೋಟೆಲು ಬೇಡ, ಎಲ್ಲಿ ಹೋಗೋದು ಬೇಡ. ಸಂಡೇಸು, ವೀಕೆಂಡ್ಸು, ಯಾವ ಡೇ ಬೇಕಾದರೂ ನೀವು ಈ ರೀತಿ ಮಾಡ್ಕೊಂಡು ಮನೆಯೊಳಗೆ ತಿನ್ಬೋದು. ಇಷ್ಟೇ. ಟಡಾ, ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ಗುಡ್ ಡೇ. ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ.